ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಇನ್ಸ್ಟಂಟ್ ಆಗಿರುವಂತಹ ಗರಿಗೆರೆ ಆಗಿರುವಂತಹ ದೋಸೆ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವೆ ರೀ. ನಿಮ್ಮ ಕಡೆ ಬರೀ 10 ನಿಮಿಷದ ಟೈಮ್ ಇದ್ರೆ ಸಾಕ್ರಿ, ಭಾಳ ಮಸ್ತಾಗಿ ಗರಿಗೆರೆ ಆಗಿರುವಂತಹ ದೋಸೆ ತವಿ ಮೇಗಿಂದ ಎದ್ದು ಬಂದು ಪ್ಲೇಟ್ನಾಗ ಕುಂತು ಡ್ಯಾನ್ಸ್ ಮಾಡಕತ್ತದ್ರಿ. ಅಷ್ಟು ಮಸ್ತಾಗಿ ಮಾಡುವಂಥದ್ರಿ, ಸಿಂಪಲ್ ಆಗಿ ಮಾಡುವಂಥದ್ರಿ. ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ನೋಡಿ, ಇದನ್ನು ಮಾಡೋಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ 1 ಕಪ್ ಅಷ್ಟು ಚಿರೋಟಿ ರವನ್ನ ತಗೋರಿ, ಅಥವಾ ಯಾವ್ದಾರ ಒಂದು ಸ್ವಲ್ಪ ದಪ್ಪ ರವ ಇತ್ತು ಅಂತಂದ್ರೆ ಅದನ್ನು ಒಂದ್ಸಲ ಮಿಕ್ಸರ್ ಜಾರ್ದಾಗ ಹಾಕಿ ಗಾರ ಅನ್ನಿಸ್ಕೊಂಡು ತೊಗೊಂಬರಿ. ಆಮೇಲೆ ಒಂದು ಪಾತ್ರದಾಗ ಹಾಕಿ ಅದಕ್ಕೆ 1/3 ಕಪ್ ಅಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಅಥವಾ ಗ್ರಾಮ್ ಫ್ಲೋರನ್ನು ಹಾಕಿರಿ. ಹಂಗೆ ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನೀವಿಲ್ಲಿ ಸೇರಿಸಿ ಅದಕ್ಕೆ ಒಂದಿಟ್ಟು ಜೀರಿಗೆಯನ್ನು ಹಾಕಿರಿ, 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ರೀ. ಮತ್ತು 1 ಸ್ಪೂನಿಂದ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಅದನ್ನು ಡ್ರೈ ಮಿಕ್ಸ್ ಮಾಡಿರಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಸ್ವಲ್ಪ ಮೊಸರು ಹಾಕೋದ್ರಿಂದ ಅದು ಚಲೋ ತಂಗಿ ಆಕತಿ, ಹುಳಿನೂ ಬರೋಬ್ಬರಿಯಾಗಿ ಬರ್ತೈತಿ. ಅದಕ್ಕೆ 1/3 ಕಪ್ ಅಷ್ಟು ಮೊಸರನ್ನು ಹಾಕಿ ನೀವು ನೀರನ್ನು ಹಾಕಕ್ಕೆ ಶುರು ಮಾಡಿ. ನೀರು ಇಲ್ಲ ಅಂತಂದ್ರೂ ಒಂದು 4ರಿಂದ 4.25 ಕಪ್ ಅಷ್ಟು ನೀರನ್ನು ನೀವು ಮೊದಲು ಹಾಕಿರಿ. ಮತ್ತೆ ಬೇಕಾಕತಿ ಮತ್ತೊಮ್ಮೆ ನೋಡ್ಕೊಂಡು ಹಾಕಾಕಿರಿ. ನೋಡಿ, ನೀರನ್ನು ಹಾಕಿದ ನಂತರ ಒಂದು ಬಿಟ್ರೆ ತೊಗೊಂಡು ಗಾರ ಅಂತೇಳಿ ತಿರುಗಿಸ್ಬೇಕು. ಚೆಂದಾಗಿ ಈ ರೀತಿಯಾಗಿ ಅದು ಮಿಕ್ಸ್ ಆಗಬೇಕು. ಇಷ್ಟೇ ರೀ. ಅದನ್ನು ಒಂದು 2 ನಿಮಿಷ ಬಿಡ್ರಿ. ಅದಾದ ನಂತರ ಇದಕ್ಕೆ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ, ಆಮೇಲೆ 2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಡಿ. ಈಗ ನೀವು ಮತ್ತೆ ನೋಡ್ರಿ, ಅದನ್ನು ಸ್ವಲ್ಪ ಅದು ಗಟ್ಟಿ ಅನ್ಸಾಕತ್ತೈತ್ರಿ. ಯಾಕ್ರಿ, ರವಾ ಹಿಟ್ಟೆಲ್ಲ ನೀರು ಕುಡ್ದು ಬಿಟ್ಟಿರ್ತೈತಿ. ಅದಕ್ಕೆ ಮೇಲೆ ಮತ್ತೊಂದು ಸ್ವಲ್ಪ ನೀರನ್ನು ನೀವು ಹಾಕಿರಿ. ತಿಳಿತ್ರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಚೆಂದಂಗೆ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪದ ತಿಳುವಾಗಿನ ಇರಬೇಕು, ನೆನಪಿಟ್ಕೊರಿ. ನೀರು ಮತ್ತೆ ಹಾಕಿರ್ತೀರಿ. ಅದಕ್ಕೆ ಒಂದಿಟ್ಟು ಉಪ್ಪನ್ನು ಮತ್ತೊಂದು ಸ್ವಲ್ಪ ಹಾಕಿ ಈ ಒಂದು ಹಿಟ್ಟನ್ನು ನೀವು ಚಮಚೆಯಿಂದ ಡೈರೆಕ್ಟ್ ಹೋಗಿ ತವೆ ಮೇಲೆ ಹಾಕ್ಬೋದು, ಅಥವಾ ಈ ರೀತಿ ಒಂದು ವಾಟೆದಾಗ ಹಾಕಿ ಹಂಗೂ ಹಾಕ್ಬೋದು ರೀ. ತವೆಯನ್ನು ಕಾಯಕ್ಕಿಡ್ರಿ, ಎಣ್ಣೆ ಒಂದು ಸ್ವಲ್ಪ ಒರೆಸಿದ್ರಿ ಅಂತಂದ್ರೆ ನೀವು ಮೊದಲಿಗೆ ಸಾಫ್ಟಾಗಿ ಈ ರೀತಿನೂ ಮಾಡ್ಕೊಳ್ಬೋದು. ನಿಮ್ಗೆ ಅದನ್ನು ತೋರ್ಸಾಕತ್ತೀವಿ ರೀ. ಒಂದು ಈಟ್ ಅಂದ್ರೆ ನೀರು ಜಾಸ್ತಿ ಹಾಕ್ಲಾರ್ದ ಬ್ಯಾಟ್ರನ್ನ ಅಲ್ಲೇನ ನೀವು ಡೈರೆಕ್ಟ್ ಈ ರೀತಿಯಾಗಿ ಒಂದು ಈಟ್ ಗಟ್ಟಿ ಬಿಟ್ಟು ಆಮೇಲೆ ಈ ರೀತಿಯಾಗಿ ಸಿಂಪಲ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ರವೆ ದೋಸೆಯನ್ನು ಮಾಡ್ಕೊಳ್ಬೋದು ರೀ. ಮೇಲೆ ಒಂದಿಟ್ಟು ಎಣ್ಣೆ ಹಾಕಿ 2 ಮೈಯನ್ನು ಚೆಂದಂಗೆ ಬೇಯಿಸಿ ಈ ರೀತಿಯಾಗಿ ಮೃದುವಾಗಿರುವಂತಹ ರವೆ ದೋಸೆಗಳನ್ನು ನೀವು ಚೆಂದಂಗೆ ಬೇಯಿಸಿ ತಕ್ಕೊಂಡ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಈ ರೀತಿ ಇಷ್ಟ ಆದರೆ ಇದನ್ನು ಮಾಡಿ. ಇನ್ನು ನಾನು ನಿಮಗೆ ಮೊದಲು ಹೇಳ್ದಂಗೆ ಗರಿಗರಿ ಆಗಿರುವಂತಹ ದೋಸೆಗೆ ಹೆಂಗಿರಿ ಅಂತಂದ್ರೆ ತವ ಮೇಲೆ ಒಂದಿಟ್ಟು ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಒರೆಸಿ ಚಮಚೆಯಿಂದನೋ ವಾಟೆಯಿಂದನೋ ಈ ಒಂದು ಬ್ಯಾಟ್ರನ್ನು ಅಥವಾ ಹಿಟ್ಟನ್ನು ಈ ರೀತಿಯಾಗಿ ಈ ಒಂದು ಚೌಕ ತವ ಒಳಗೆ ಹಾಕ್ಬೇಕ್ರಿ. ಗೊತ್ತಾದ್ರಿ. ಆಮೇಲೆ ಅದನ್ನು ಚೆಂದಂಗೆ ಬೇಯಾಗಿಬಿಟ್ಟು ಅದಾದ ನಂತರ ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಚೆಂದಂಗೆ ನೋಡ್ಕೊಂಡು ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕಿ ಇದನ್ನು ಬೇಯಾಕಿ ನೀವು ಬಿಡಬೇಕ್ರಿ. ಹೆಂಗೆ ಅಂತಂದ್ರೆ ಫ್ಲೇಮನ್ನು ಲೋ ಟು ಮೀಡಿಯಮ್ದಾಗನ ಇಡಬೇಕ್ರಿ. ಲೋ ಟು ಮೀಡಿಯಮ್ದಾಗ ಇಟ್ಟು ಭಾಳೋ ತನ ಬೇಯಿಸ್ಬೇಕು. ನಡಬರ್ಕ್ ತಿರುಗಿಸಿ ಬೇಯಿಸ್ರಿ. ಯಾಕಡೆ ಬೆಂದ್ರಂಗಿಲ್ಲೋ ಅದನ್ನು ನೀವು ಅಡ್ಜಸ್ಟ್ ಮಾಡಿರಿ. ತವ ತೆಗೆದಿಟ್ರಿ. ಆಮೇಲೆ ಅದು ಈ ರೀತಿಯಾಗಿ ಭಾಳ ಮಸ್ತಾಗಿ ಗರಿಗರಿಯಾಗಿ ತೂತಾಗಿ ಕಾಣುವಂಗೆ ಚೆಂದಂಗಿ ರವೆ ದೋಸೆ ಮಸ್ತಾಗಿ ಬಂದಿರ್ತೈತ್ರಿ. ನೋಡಿ, ಇದ್ರ ಜೊತೆ ನಿಮಗೆ ಏನು ಮತ್ತು ಬೇರೆ ಏನು ಬೇಕಾ ಅಂತ ಅನ್ಸೋದಿಲ್ಲ. ಚಟ್ನಿ ಗಿಟ್ನಿ ಇಷ್ಟನಾಗಣ ಭಾಳ ಚಲೋ ಅನಿಸ್ತೈತ್ರಿ. ಆಮೇಲೆ ಅದು ಆರಾಮ್ ಸರಿಯಾಗಿ ನೀವು ಭಾಳೋತನ ಬಿಟ್ಟು ಬೇಯಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಎದ್ದು ಬರ್ತೈತ್ರಿ. ಎದ್ದು ಯಾಕ್ರಿ ಓಡೇ ಬರ್ತೈತ್ರಿ. ಅಷ್ಟು ಚಲೋದಂಗಿ ಸಿಂಪಲ್ಲಾಗಿ ಮಸ್ತಾಗಿ ಮಾಡುವಂತಹ ದೋಸೆ ಲೋ ಫ್ಲೇಮ್ದಾಗ ಇಟ್ರಿ. ಆಮೇಲೆ ಬರಬ್ಬರಿಯಾಗಿ ನೀವು ಅದನ್ನು ಬೇಯಿಸಿ ಚೆಂದಂಗಿ ಎಬಿಸಿ ತೆಗಿಬೇಕ್ರಿ. ತಿದ್ರಿ ಒಳಗೂ ನೋಡ್ಬೋದು ಏಕದಮ್ ಚೆಂದಂಗಿ ಬಂದಿರ್ತೈತಿ. ಗರಿಗರಿಯಾಗಿ ಮಾಡ್ಕೊತಿರೋ, ಮೃದುವಾಗಿ ಅಥವಾ ಸಾಫ್ಟಾಗಿ ಮಾಡ್ಕೊತಿರೋ ಅದು ನಿಮ್ಮ ಇಷ್ಟ ರೀ. ಹಂಗೆ ಎಲ್ಲ ದೋಸೆಗಳನ್ನು ನೀವು ಒಂದಾದ್ಮೇಲೆ ಹಾಕಿ ಈಸಿಯಾಗಿ ಮಾಡ್ಕೊಳ್ಬೋದು ರೀ. ಇದೇ ರೀತಿಯಾಗಿರುವಂತಹ ರವೆ ದೋಸೆ ಮತ್ತು ಟೊಮ್ಯಾಟೊ ದೋಸೆಯನ್ನು ನಾವು ಈಗಾಗಲೇ ನಿಮಗಂತ ತೋರಿಸಿದ್ವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದ್ಸಲಿ ಚೆಕ್ ಮಾಡಿರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.